ಸಂಚಿಕೆ ಶೂನ್ನಲ್ಲಿ ಚೇತನ್ ತಂದೆ ಷಷ್ಠಿ ಪೂರ್ತಿಗಂತ ಹೇಳಿ ಸೂರ್ಯ ಮೀನಾ ಬಂದಿರ್ತಾರೆ. ಆಗ ಚೇತನ್ ಅಕ್ಕ, ಸೂರ್ಯ ಮೀನಾ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಯಾವಾಗ್ಲೂ ಚೇತನ್ ನಿಮ್ ಬಗ್ಗೆನೇ ಮಾತಾಡ್ತಾ ಇರ್ತಾನೆ, ಈ ಫಂಕ್ಷನ್ ನಡೆಯೋದಕ್ಕೆ ಕಾರಣ ನೀನೇ ಅಂತ ಹೇಳ್ತಾ ಇದ್ದ, ಎಲ್ಲ ಪೂಜೆ ಮುಗಿದೋಯ್ತು, ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಚೇತನ್ ಎಲ್ಲಿ ಅಂತ ಕೇಳ್ತಾನೆ ಸೂರ್ಯ. ನಿನ್ ಫ್ರೆಂಡ್ ಏನ್ ಮಾಡ್ತಿದ್ದಾನಂತೆ, ನೀನೇ ಹೋಗಿ ನೋಡಪ್ಪ ಅಂತ ಹೇಳಿದಾಗ ಮನೆ ಹಿಂದ್ಗಡೆ ಬಂದ ಸೂರ್ಯ ಚೇತನ್ನ ನೋಡಿ ಶಾಕ್ ಆಗ್ತಾನೆ. ಯಾಕಂದ್ರೆ ಚೇತನ್ ಅಲ್ಲಿ ಕುಡಿತಾ ಫ್ರೆಂಡ್ಸ್ ಜೊತೆ ಕುತ್ಕೊಂಡಿರ್ತಾನೆ. ಆಗ ಅದನ್ನ ನೋಡಿದ ಸೂರ್ಯ, ಚೇತನ್ ಏನೋ ಮಾಡ್ತಾ ಇದೀಯಾ, ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ, ಯಾಕೋ ಇಷ್ಟೊಂದು ಕುಡ್ದಿದ್ಯಾ ಅಂತ ಕೇಳ್ತಿರುವಾಗ ಅಲ್ಲೊಬ್ಬ ಫ್ರೆಂಡು, ನೀನ್ ಕೊಟ್ಟಿರೋ ದುಡ್ಡನ್ನೆಲ್ಲ ಕುಡಿಯೋದಕ್ಕೆ ಖರ್ಚು ಮಾಡ್ತಾ ಇದ್ದೇವಿ, ಬಾ ನೀನು ಕುಡಿ ಅಂತ ಕರೆದಾಗ, ನಿಮ್ಗೇನ್ ತಲೆಗಿಲೆ ಕಟ್ಟಿದ್ಯಾ, ಕೆಲಸ ಇಲ್ವಾ ಇವತ್ತು, ಮೀನಾ ಬೇರೆ ಬಂದಿದ್ದಾಳೆ, ಫಂಕ್ಷನ್ ನಡೀತಾ ಇದೆ, ನಾನಂತರೂ ಕುಡಿಯಲ್ಲ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಬರ್ತಾನೆ. ಊಟಕ್ಕಂತ ಚೇತನ್ ಅಕ್ಕ ಸೂರ್ಯ ಮೀನನ್ನ ಪಂಕ್ತಿಯಲ್ಲಿ ಕರ್ಕೊಂಡು ಕೂರಿಸ್ತಾರೆ. ಆಗ ಅಲ್ಲಿ ಅವ್ರ ದೊಡ್ಡಪ್ಪ ಬೇಕು ಬೇಕು ಅಂತಾನೆ ಜಗಳ ತೆಗಿತಾ ಇರ್ತಾರೆ. ಅದನ್ನ ನೋಡಿದ ಸೂರ್ಯನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಸೂರ್ಯ ಎದ್ದು ಹೋಗ್ತಾ ಇರ್ತಾನೆ. ಅದನ್ನ ನೋಡಿದಂತ ಮೀನಾ, ರೀ ನಮ್ಗೆ ಯಾಕೆ ಬೇಕು, ಸುಮ್ನೆ ಕುತ್ಕೊಳ್ಳಿ ಅಂತ ಹೇಳಿದಾಗ ಸೂರ್ಯ ಸುಮ್ನಾಗ್ತಾನೆ. ಹಾಗೆ ಮತ್ತೆ ಚೇತನ್ ದೊಡ್ಡಪ್ಪ ಚೇತನ್ ಅಕ್ಕನ್ನ ಕರೆದು, ಇದೇ ನಮ್ಮ ಊಟ, ಸಪ್ಪೆ ಕೋಸಂಬರಿ, ನೀರ್ ಸಾರು ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಅಲ್ಲಿಗೆ ಬಂದ ಚೇತನ್, ಏನ್ ದೊಡ್ಡಪ್ಪ ನೀನು ಸುಮ್ನೆ ಬಂದು ಮಾಡಿದ್ನ ತಿಂದು ಹೋಗೋದ್ ಬಿಟ್ಟು ಸುಮ್ನೆ ತಗಾದೆ ತೆಗಿತೀಯಲ್ಲ ಅಂತ ಹೇಳಿದಾಗ, ನಿನ್ಗೆ ಬಂದವ್ರನ್ನ ವಿಚಾರಿಸೋದ್ ಗೊತ್ತಿಲ್ಲ, ನೆಟ್ಗೆ ಅಡಿಗೆ ಮಾಡ್ಸೋದ್ ಗೊತ್ತಿಲ್ಲ, ನೀವೆಂತ ಫಂಕ್ಷನ್ ಮಾಡ್ತಿರ್ತೀರಾ ಅಂತ ಹೇಳಿ ಮತ್ತೆ ಗಲಾಟೆ ತೆಗೆದು ಬೈತಾ ಇರ್ತಾನೆ. ಆಗ ಚೇತನ್, ಲೋಫರ್ ದೊಡ್ಡಪ್ಪ ನೀನು ಸರಿ ಇಲ್ಲ ಅಂತ ಬೈದಾಗ ಕೋಪಗೊಂಡಂತ ಚೇತನ್ ದೊಡ್ಡಪ್ಪ ಜೋರಾಗಿ ಚೇತನ್ ಕಪಾಳಕ್ಕೆ ಹೊಡಿತಾನೆ. ಆಗ ಅಲ್ಲಿಗೆ ಬಂದ ಸೂರ್ಯ ಕೋಪದಿಂದ ಚೇತನ್ ದೊಡ್ಡಪ್ಪಗೆ ಹೊಡಿತಾನೆ. ಆಗ ಅಲ್ಲಿ ಕುಳಿತವರೆಲ್ಲರೂ ಸೂರ್ಯನನ್ನ ಎಳೆದುಕೊಂಡು ಬಂದು ಹೊರಗಡೆ ದೂಡ್ತಾರೆ. ಆಗ ಚೇತನ್, ಸೂರ್ಯ ನಾನಿದ್ದೀನೋ ಅಂತ ಹೇಳಿ ಬರ್ತಾನೆ. ಆಗ ಅದನ್ನೆಲ್ಲ ನೋಡಿದಂತ ಮೀನಾ, ರೀ ಇದೆಲ್ಲ ಬೇಕಿತ್ತ ನಮ್ಗೆ ಅಂತ ಹೇಳ್ತಿರ್ತಾಳೆ. ಆಗ ಚೇತನಕ್ಕ, ಹೋಗ್ಲಿ ಬಿಡು ಸೂರ್ಯ, ಬನ್ನಿ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ, ಯಾವ ಮುಖ ಇಟ್ಕೊಂಡು ಊಟ ಮಾಡ್ಬೇಕಕ್ಕ, ನಾವಿನ್ ಹೊರಡ್ತೀವಿ ಅಂತ ಹೇಳಿ ಸೂರ್ಯ ಮೀನಾ ಅಲ್ಲಿಂದ ಹೊರಡ್ತಾರೆ. ಮನೆಗೆ ಬಂದ ಸೂರ್ಯನಿಗೆ ಊಟ ಬಡಿಸ್ಲಾ ಅಂತ ಕೇಳ್ತಾಳೆ ಮೀನಾ. ಅಲ್ಲೂ ಏನು ತಿಂದಿಲ್ಲ, ಹೊಟ್ಟೆ ತುಂಬಾ ಹಸಿತಾ ಇದೆ, ಬಡಿಸು ಅಂತ ಹೇಳ್ತಾನೆ ಸೂರ್ಯ. ಆಗ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ಏನಮ್ಮ ಇಷ್ಟ ಬೇಗ ಬಂದ್ರಲ್ಲ, ಫಂಕ್ಷನ್ ಎಲ್ಲ ಮುಗೀತಾ, ಜನ ಎಲ್ಲ ತುಂಬಾ ಬಂದಿದ್ರ, ಹೇಗಾಯ್ತು ಅಂತ ಕೇಳಿದಾಗ, ಅಯ್ಯೋ ಮಾವ ಅದೆಂತ ಫಂಕ್ಷನ್, ಅಂತ ಫಂಕ್ಷನ್ ನಾನು ನೋಡೇ ಇಲ್ಲ, ಅದೆಂತ ಜನ ಅಂತೀರಾ, ಈ ಪರ್ಸೆ ಎಲ್ಲ ಬರುತ್ತಲ್ಲ ಆ ರೀತಿ ಬಂದಿದ್ರು, ಬಂದವರೆಲ್ಲ ನಿಮ್ ಮಗನ ಮರ್ಯಾದೆನೆ ಹಾಡಿ ಹೊಗಳ್ತಾ ಇದ್ರು, ಅದೆಂತ ಮರ್ಯಾದೆ ಅಂತೀರಾ, ರಾಜ ಮರ್ಯಾದೆ, ಅದನ್ನ ನೋಡಿ ಕಣ್ತುಂಬುವಂತ ಭಾಗ್ಯ ನಿಮ್ಗಿರ್ಲಿಲ್ಲ ಅಷ್ಟೇ, ಅದೊಂದೇ ಬೇಜಾರು ಅಂತ ಹೇಳ್ತಿರುವಾಗ, ಇರ್ಲಿ ಬಿಡಮ್ಮ, ಇದೇ ರೀತಿ ನೀವಿಬ್ರು ಫಂಕ್ಷನ್ಗೆ ಹೋಗ್ತಾ ಇರ್ಬೇಕು. ಮೊದ್ಲು ಸೂರ್ಯ ಏನೇ ನಿರ್ಧಾರ ತಗೊಂಡ್ರು ದುಡುಕಿ ನಿರ್ಧಾರ ಮಾಡಿ ಹಾಳು ಮಾಡ್ಕೋತಿದ್ದ, ಆದ್ರೆ ಈಗ ಹಾಗಲ್ಲ, ಮದ್ವೆ ಆದ್ಮೇಲೆ ತುಂಬಾ ಬದಲಾಗಿದ್ದಾನೆ ಅಂತ ಹೇಳ್ತಾ, ಇದು ಒಳ್ಳೆ ನಡೆನೆ ಅಂತ ಹೇಳ್ತಾ, ನನ್ಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗ್ಬರ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೊರಡ್ತಾರೆ. ಆಗ ಸೂರ್ಯ ಅಲ್ಲೇ ಹಾಲಲ್ಲಿರೋ ಮಂಚದ ಮೇಲೆ ಬಂದು ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ಅಲ್ಲಿಗೆ ಬಂದ ಮೀನಾ, ರೀ ನಾನೇನು ನಿಮ್ನ ಆಡ್ಕೋತಿಲ್ಲ, ಆದ್ರೆ ನನ್ನ ಮನ್ಸಲ್ಲಿರೋ ನೋವನ್ನ ಹೇಳ್ಕೊತಿದೀನಿ ಅಂತ ಹೇಳಿದಾಗ, ಥ್ಯಾಂಕ್ಸ್ ಅಂತ ಹೇಳ್ತಾನೆ ಸೂರ್ಯ. ಯಾಕೆ ಅಂತ ಕೇಳ್ತಾಳೆ ಮೀನಾ. ಅಲ್ಲಿ ನಡೀತಿರೋ ವಿಷಯನೆಲ್ಲ ಯಾವ್ದು ಅಪ್ಪನ ಹತ್ರ ಹೇಳಿಲ್ವಲ್ಲ, ಅದಕ್ಕೆ ಅಂತ ಹೇಳಿದಾಗ, ಅದೇಗ್ರಿ ಹೇಳೋಕ್ಕಾಗತ್ತೆ, ಹಾಗೇನಾದ್ರೂ ಹೇಳಿದ್ರೆ ಹೋಗೋದು ನನ್ ಮರ್ಯಾದೆನೆ, ಆಗ ಮಾವನ್ ಮನ್ಸಿಗೂ ತುಂಬಾ ಬೇಜಾರಾಗ್ತಿತ್ತು ಅಂತ ಹೇಳಿದಾಗ, ಸಿಕ್ಕೋರೆಲ್ಲ ನನ್ನ ಮೇಲೆ ಕೈ ಮಾಡ್ಬಿಟ್ರು ಅಂತ ಹೇಳಿ ಕೋಪ ಮಾಡ್ಕೊಂಡು ಮಾತಾಡ್ತಿರ್ತಾನೆ ಸೂರ್ಯ. ಹಾಗೆ ನಾನೇನಾದ್ರೂ ಒಂದೆರಡು ರೌಂಡ್ ಪೆಗ್ ಹಾಕಿದ್ರೆ ಅವ್ರನ್ನೆಲ್ಲ ಹೊಡೆದ್ ಬಿಡ್ತಿದ್ದೆ ಅಂತ ಹೇಳಿದಾಗ, ಈಗ್ಲೂ ಅದ್ ಹೇಗ್ರಿ ಆ ರೀತಿ ಎಲ್ಲ ಮಾತಾಡ್ತೀರಾ, ಕುಡಿಯೋದು ಬಡಿಯೋದು ಅಂತ ಹೇಳಿ, ಆಗ್ಲೂ ನನಗೆ ತಾನೇ ಅವಮಾನ ಆಗ್ತಿತ್ತು ನೋಡಿ, ನಾವ್ ಯಾರಿಗಾದ್ರೂ ದುಡ್ಡು ಕೊಟ್ರೆ ಅವರು ಅದನ್ನ ಯಾವ ರೀತಿ ಉಪಯೋಗ ಮಾಡ್ತಾರೆ ಅಂತ ತಿಳ್ಕೊಂಡು ದುಡ್ಡು ಕೊಡ್ಬೇಕು. ಅದೇನೋ ಹೇಳಿದ್ರಲ್ಲ, ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿ ಅವ್ರ ಅಪ್ಪ ಅಮ್ಮನ್ನ ಖುಷಿ ಪಡಿಸ್ತಾರೆ, ಆಗ ಅವ್ರಿಗೆ ಒಳ್ಳೆ ಮರ್ಯಾದೆ ಸಿಗುತ್ತೆ ಅಂತ ಹೇಳಿ, ಇವಾಗ ಸಿಕ್ತಲ್ಲ, ಹಾಗ ನೋಡಿ ಮರ್ಯಾದೆ ಅನ್ನೋದು ಹಣದಲ್ಲಿ ಇರಲ್ಲ, ಗುಣದಲ್ಲಿ ಇರುತ್ತೆ. ಇನ್ಮೇಲೆ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ. ಹಾಗೆ ನೀವು ಚೇತನ್ ಅವ್ರ ಅಕ್ಕನ ಮಗಳಿಗೆ ಓದೋಕೆ ದುಡ್ಡು ಕೊಟ್ಟಿದ್ರೆ ಪುಣ್ಯದ ಕೆಲಸ ಆಗ್ತಿತ್ತು ಅಂತ ಹೇಳ್ತಾ ಮೀನಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಕ್ರಿಶ್ ತನ್ನ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಬಂದ ದಿನೇಶ ಕೃಷ್ಣೇ ನೋಡ್ತಾ ಗುರಾಯಿಸ್ತಾ ನಿಂತಿರ್ತಾನೆ. ಆಗ ಅಕಸ್ಮಾತ್ ಆಗಿ ಬಾಲು ದಿನೇಶ್ನ ಹತ್ರ ಹೋಗುತ್ತೆ. ಆಗ ದಿನೇಶ, ಬಾ ಪುಟ್ಟ ಇಲ್ಲಿ ಅಂತ ಹೇಳಿ ಕೃಷ್ಣ ತನ್ನ ಹತ್ರಕ್ಕೆ ಕರೆದು, ಏನ್ ಪುಟ್ಟ ನಿನ್ ಹೆಸರು ಅಂತ ಕೇಳಿದಾಗ ಕ್ರಿಶ್ ಅಂತ ಹೇಳ್ತಾನೆ. ಓ ಕ್ರಿಸ್ ಕೇಳ್ತಾರನೇ ಇದೀಯಾ, ನೀನು ದೊಡ್ಡವನಾದ್ಮೇಲೆ ನನ್ ಗುರ್ತಿಡ್ತೀಯಾ, ನಾನು ನಿನ್ ಜೊತೆ ಒಂದ್ ಫೋಟೋ ತಗೊಳ್ಳ ಅಂತ ಹೇಳ್ತಾ
ಕ್ರಿಶ್ ಜೊತೆ ಸೆಲ್ಫಿ ತಗೊಂತಾನೆ ದಿನೇಶ. ಮನೋಜನ್ ಶೋರೂಮ್ಗೆ ಸೆಕ್ಯೂರಿಟಿ ಕೆಲ್ಸಕ್ಕಂತ ಬಂದ ವ್ಯಕ್ತಿ ತಟ್ಟೆ ತುಂಬಾ ಮೊಟ್ಟೆ ಹಾಕೊಂಡು ತಿಂತಾ ಇರ್ತಾನೆ. ಅದನ್ನ ಮರೆಯಲ್ಲಿ ನಿಂತ್ಕೊಂಡು ಮನೋಜ ನೋಡ್ತಾ ಇರ್ತಾನೆ. ಆಗ ಅಲ್ಲಿಗೆ ರೋಹಿಣಿನೂ ಬರ್ತಾಳೆ. ಆಗ ರೋಹಿಣಿನ ಕರೆದಂತ ಮನೋಜ ನೋಡ್ಬಾ ಇಲ್ಲಿ ಅಂತ ಹೇಳಿ ಸೆಕ್ಯೂರಿಟಿ ತಿನ್ನೋದ್ನೇ ತೋರಿಸ್ತಾ ಇರ್ತಾನೆ. ಆಗ ರೋಹಿಣಿ ಏನ್ ಮನೋಜ್ ಇವರು ಈ ರೀತಿ ತಿಂತಾ ಇದ್ದಾರೆ ಅಂತ ಹೇಳಿದಾಗ, ಇಷ್ಟೇ ಅಲ್ಲ ರೋಹಿಣಿ, ಇನ್ನೂ ಮಸಾಲೆ ಹಾಕಿರೋ ಕೋಳಿ ಕುರಿನೂ ಇದೆ. ಇವನು ಹೀಗೆ ತಿಂತಾ ಇದ್ರೆ ನಾನು ಇವನ್ನ ಸಾಕೋಕೆ ಇನ್ನೊಂದು ಶೋರೂಮ್ ಓಪನ್ ಮಾಡ್ಬೇಕಾಗತ್ತೆ. ನಿನ್ ಗೊತ್ತಾ ರೋಹಿಣಿ, ನಾನೇ ನನ್ನ ಸ್ವಂತ ದುಡ್ಡಲ್ಲಿ ಹೊಟ್ಟೆ ತುಂಬಾ ಒಂದಿನೂ ಊಟ ಮಾಡಿಲ್ಲ. ನನಗ್ ಸಮಸ್ಯೆ ಇದೆ ಅಂತ ಹೇಳಿ ಇವನ್ನ ಕೆಲ್ಸಕ್ಕೆ ತಗೊಂಡ್ರೆ ಇವನೇ ದೊಡ್ಡ ಸಮಸ್ಯೆ ಆಗೋ ರೀತಿ ಕಾಣ್ತಾ ಇದೆ ಅಂತ ಹೇಳ್ತಿರುವಾಗ, ಏನ್ ಮಾಡೋದು ಮನೋಜ್, ಇವನ್ ಕಂಡೀಷನ್ಗೆ ಒಪ್ಕೊಂಡೆ ಅಲ್ವಾ ನಾವು ಕೆಲ್ಸಕ್ಕೆ ತಗೊಂಡಿದ್ದು. ಅದ್ರಾಗ ಬೇರೆ ನಿಮ್ಗೆ ತುಂಬಾ ಜನ ಕಾಟ ಕೊಡ್ತಾ ಇದ್ದಾರೆ. ಹಾಗೆ ನೀವು ಹೆದರ್ಕೊಂಡಿದ್ದೀರಾ. ಇವರಿದ್ರೆ ನಿಮ್ಗೆ ತೊಂದ್ರೆ ಇರಲ್ಲ, ಅದಕ್ಕೋಸ್ಕರನೇ ಅಲ್ವಾ ಇವ್ರನ್ನ ತಗೊಂಡಿದ್ದು. ನೀವು ಇವ್ರನ್ನ ತಿನ್ನೋದನ್ನೇ ನೋಡ್ತಾ ಇರ್ತೀರಾ ಅಥವಾ ಕೆಲಸ ನೋಡ್ತೀರಾ ಅಂತ ಹೇಳಿ ಬೈದು ಮನೋಜನ್ನ ಅಲ್ಲಿಂದ ಕಳಿಸ್ತಾಳೆ. ಹಾಗೆ ತಾನು ಕ್ಯಾಶ್ ಕೌಂಟರ್ ಹತ್ರ ಬರ್ತಾಳೆ. ಆಗ ರೋಹಿಣಿಗೆ ಒಂದ್ ಮೆಸೇಜ್ ಬರುತ್ತೆ. ಅದನ್ನ ನೋಡಿದಂತ ರೋಹಿಣಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಆ ಮೆಸೇಜ್ ಅಲ್ಲಿ ದಿನೇಶ್ ಹಾಗೂ ತನ್ನ ಮಗನ ಫೋಟೋ ಇರುತ್ತೆ. ಫೋಟೋನ ನೋಡಿದಂತ ರೋಹಿಣಿ ಗಾಬರಿಯಾಗಿ ಆ ನಂಬರ್ಗೆ ರಿಟರ್ನ್ ಕಾಲ್ ಮಾಡ್ತಾಳೆ. ಆಗ ದಿನೇಶ, ಹೇಗಿದ್ಯಾ ಕಲ್ಯಾಣಿ, ನಿನ್ ಮಗ ನೋಡೋಕೆ ಸೇಮ್ ನಿನ್ ತರನೇ ಇದೇನೆ ಅಂತ ಹೇಳ್ತಿರುವಾಗ, ಎಲ್ಲೂ ಇದೆಯಾ ನೀನು ಅಂತ ಕೇಳ್ತಾಳೆ. ನಿಮ್ ಹಳ್ಳಿಲೇ ನಿನ್ ಮಗ ಎಷ್ಟ್ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ದಾನೆ ಗೊತ್ತಾ. ಹಾಗೆ ಅಂದಂಗೆ ನಿಮ್ಮಮ್ಮಂಗೂ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ. ಸ್ವಲ್ಪ ದಿನ ಯಾವುದೋ ಕೇಸಲ್ಲಿ ನಾನು ಜೈಲ್ಗೆ ಹೋಗಿದ್ದೆ. ನನ್ ಕಾಟ ಇಲ್ದನೆ ನೀನು ಆರಾಮಾಗಿದ್ದೀಯಲ್ಲ ಅಂತ ಹೇಳಿ ರೋಹಿಣಿಗೆ ಪ್ರಶ್ನೆ ಮಾಡ್ತಾ ಇರ್ತಾನೆ. ಏ ಲೂಸು, ನನ್ ಮಗನ್ಗೇನಾದ್ರೂ ಆದ್ರೆ ನಾನ್ ಮಾತ್ರ ನಿನ್ನ ಸುಮ್ನೆ ಇಡಲ್ಲ ಅಂತ ಹೇಳಿ ವಾರ್ನ್ ಮಾಡ್ತಿರ್ತಾಳೆ ರೋಹಿಣಿ. ಅವನು ಚಿಕ್ಕ ಹುಡುಗ, ಅವನ್ಗೇನ್ ಮಾಡ್ಲಿ ನೀನು ನಾನ್ ಹೇಳಿದ್ದೇನಾದ್ರೂ ಮಾಡ್ಲಿಲ್ಲ ಅಂತಂದ್ರೆ ಇಲ್ಲಿಂದ ಹೀಗೆ ನಿನ್ ಮಗನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ರೋಹಿಣಿಗೆ ಹೆದರ್ಸ್ತಾ ಇರ್ತಾನೆ ದಿನೇಶ. ಏ ಲೂಸು, ಏನೋ ಬೇಕು ನಿನ್ಗೆ ಅಂತ ಹೇಳಿ ರೋಹಿಣಿ ಕೇಳಿದಾಗ, ಹಾಗ್ಬಾ ದಾರಿಗೆ, ನಾನು ನಿನ್ಗೊಂದು ಲೊಕೇಶನ್ ಕಳಿಸ್ತೀನಿ, ನಾಳೆ ಸಾಯಂಕಾಲ ಆ ಲೊಕೇಶನ್ಗೆ ಬಂದ್ಬಿಡು, ನನ್ಗೇನ್ ಬೇಕು ಅಂತ ನಾನು ಅಲ್ಲೇ ಹೇಳ್ತೀನಿ ಅಂತ ಹೇಳ್ತಾ ದಿನೇಶ ಕಾಲ್ ಕಟ್ ಮಾಡ್ತಾನೆ. ಆಗ ರೋಹಿಣಿಗೆ ತುಂಬಾ ಗಾಬರಿ ಆಗುತ್ತೆ. ಕಾರ್ ಶೆಡ್ಗೆ ಬಂದ ಸೂರ್ಯ ಚೇತನ್ ಮನೆಯಲ್ಲಿ ನಡೆದ ಅವಮಾನವನ್ನು ನೆನೆಸ್ಕೊಂಡು ಬೇಜಾರ್ ಮಾಡ್ಕೊಂಡು ನಿಂತಿರ್ತಾನೆ. ಆಗ ಅವನ ಫ್ರೆಂಡ್ಸು ಸಹ ಹೀಗಾಗಬಾರ್ದಿತ್ತು ಅಂತ ಹೇಳಿ ಮಾತಾಡ್ತಿರ್ತಾನೆ. ಅದೇ ಸಮಯಕ್ಕೆ ಚೇತನ್ ಕವರ್ ತಗೊಂಡು ಶೆಡ್ಡಿಗೆ ಬಂದು, ಸೂರ್ಯ ಸಾರಿ ಕಣೋ, ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೀನಾ ಸಿಸ್ಟರ್ ಹೇಳಿದ್ದೇ ಕರೆಕ್ಟು. ನಾವು ನಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಆದ್ರೆ ಇನ್ನೊಬ್ರಿಗೋಸ್ಕರ ಮಾಡಬಾರ್ದು. ನನ್ಗದು ಅವಾಗ ಅರ್ಥ ಆಗ್ಲಿಲ್ಲ, ಈಗ ಅರ್ಥ ಆಯ್ತು. ನಮ್ಮ ಅಕ್ಕನೂ ಸಹ ಇಷ್ಟು ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡೋದು ಬೇಡ ಅಂತ ಹೇಳಿದ್ರು, ಆದ್ರೆ ನಾನು ಅವ್ರ ಮಾತನ್ನೇ ಕೇಳಲಿಲ್ಲ. ಈಗ ನನ್ಗೆ ಅವ್ರ ಮುಖ ತೋರ್ಸೋಕೆ ಆಗ್ತಾ ಇಲ್ಲ. ನೋಡು ಸೂರ್ಯ, ನನ್ಗೆ ತುಂಬಾ ಜನ ರಿಲೇಟಿವ್ಸ್ ಇದ್ದಾರೆ, ಅವ್ರ ಮುಂದೆ ಡಿಮ್ಯಾಂಡ್ ತೋರಿಸ್ಬೇಕು ಅಂತ ಹೇಳಿ ನಾನು ಈ ಫಂಕ್ಷನ್ ನ ಗ್ರ್ಯಾಂಡ್ ಆಗಿ ಮಾಡಕ್ ಹೋದೆ. ಆದ್ರೆ ಅವರು ನನ್ನ ತಪ್ಪನ್ನ ಕಂಡಿಡ್ದು ನನಗೆ ಅವಮಾನ ಮಾಡ್ಬಿಟ್ರು. ಆದ್ರೆ ನೀನ್ ನೋಡು, ನನ್ ಕಷ್ಟ ಇದೆ ಅಂತ ಗೊತ್ತಾದ ತಕ್ಷಣ ನನ್ನ ಜೊತೆ ನಿಂತೆ, ನೀನೇ ಕಣೋ ನನ್ನ ನಿಜವಾದ ಫ್ರೆಂಡು ಅಂತ ಹೇಳಿ ಸೂರ್ಯನ ಹೊಗಳಿ ಮಾತಾಡ್ತಾ ಇರ್ತಾನೆ. ತಗೊಳ್ಳೋ ಅಂತ ಹೇಳಿ ತನ್ನ ಕೈಯಲ್ಲಿರೋ ಕವರ್ನ ಸೂರ್ಯನ್ ಮುಂದೆ ಹಿಡಿದಾಗ, ಏನಿದು ಅಂತ ಕೇಳ್ತಾನೆ ಸೂರ್ಯ. ಮೂಯಿಗೆ ಬಂದಿರೋ ದುಡ್ಡು ಕಣೋ, ಇದ್ರಲ್ಲಿ ಎಷ್ಟಿದೆ ಅಂತ ನಾನು ಎಣಿಸಿಲ್ಲ, ನೀನೇ ಲೆಕ್ಕ ಹಾಕಿ ಹೇಳು, ಬಾಕಿ ಇದ್ದಿದ್ನ ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳಿದಾಗ, ನೀನೇನೋ ನನ್ನನ್ನ ಬಡ್ಡಿ ಮಾದೇಶ ಕಾಗೆ ಸುಬ್ಬು ಅಂತ ಅನ್ಕೊಂಡಿದ್ಯಾ, ತಗೊಂಡೋಗಿ ನಿಮ್ಮ ಅಪ್ಪನ ಕೈಯ ಕೊಡು ಅಂತ ಸೂರ್ಯ ಹೇಳಿದಾಗ, ಇಲ್ಲ ಸೂರ್ಯ, ದುಡ್ಡಿಗೋಸ್ಕರ ನಮ್ಮಿಬ್ರು ಸ್ನೇಹ ಹಾಳಾಗಬಾರ್ದು, ಇದನ್ನ ನೀನು ತಗೋ, ನೀನ್ ಕೊಟ್ಟ ತಕ್ಷಣ ನಾನು ನಿನ್ ದುಡ್ಡನ್ನ ತಗೊಳ್ಳಿಲ್ವಾ, ಹಾಗೆ ನೀ ಇದನ್ನ ತಗೊಳ್ಳೇಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಸೂರ್ಯನ್ ಕೈಗೆ ಕವರ್ ಕೊಡ್ತಾನೆ ಚೇತನ್. ಹಾಗೆ ಸೂರ್ಯನ್ ನೋಡ್ತಾ, ನೋಡ್ ಸೂರ್ಯ, ನನಗೆ ಅಷ್ಟೊಂದು ರಿಲೇಟಿವ್ಸು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಿನ್ನಂತ ಒಬ್ಬ ಫ್ರೆಂಡ್ ಇರಲೇಬೇಕು ಅಂತ ಹೇಳಿ ಅಳ್ತಾ ಸೂರ್ಯನ ತಪ್ಕೋತಾನೆ ಚೇತನ್. ಆಗ ಸೂರ್ಯ, ನೋಡೋ ಚೇತನ್, ಮುಂದೆ ಏನಾದ್ರೂ ನಿಂಗೆ ದುಡ್ಡಿನ ಅವಶ್ಯಕತೆ ಬಿದ್ರೆ ನೀ ನನ್ನನ್ನೇ ಕೇಳಬೇಕು ಅಂತ ಹೇಳ್ತಾ ಇರ್ತಾನೆ. ಮೀನಾ ಮಂಚದ ಮೇಲೆ ಹೂ ಕಟ್ತಾ ಕೂತಿರ್ತಾಳೆ. ಆಗ ಅಲ್ಲಿಗೆ ಬಂದ ಸೂರ್ಯ ಮೂಯಿ ಕವರ್ನ ಸುರುತ್ತಾ, ತಗೋ ದುಡ್ಡು ಎಷ್ಟಿದೆ ಅಂತ ಎಣಿಸು ಅಂತ ಹೇಳಿದಾಗ, ಇದೇನ್ರಿ ಮೂಯಿ ಕವರ್ ಅಂತ ಕೇಳ್ತಾಳೆ. ಚೇತನ್ ಮನೆ ಫಂಕ್ಷನ್ ಅಲ್ಲಿ ಮೂಯಿ ಕವರ್ ಬಂದಿತ್ತಲ್ಲ, ಅದನ್ನ ನನ್ ಕೊಟ್ಟು ಕಳ್ಸಿದಾನೆ ನೋಡೆ, ಬಡ್ಡಿಗೆ ದುಡ್ಡು ತಗೊಂಡ್ರು ಸಹ ಇಷ್ಟು ಬೇಗ ಕೊಡಲ್ಲ, ಅದು ನನ್ನ ಫ್ರೆಂಡು. ನೀನೇನು ಅಂದೆಲ್ಲ ನಿನ್ನೆ. ನೋಡು ಮೀನಾ, ನೀನ್ ಒಂದ್ ತಪ್ಪು ಮಾಡ್ದೆ, ನೀನು ನನ್ನನ್ನ ಪೆಂಗಿಂಗೆ ಹೋಲಿಸಬಾರ್ದಾಗಿತ್ತು. ಆ ಪೆಂಗ್ಯ 27 ಲಕ್ಷನ ದೋಚ್ಕೊಂಡು ಹೋಗಿ ಯಾರಿಗೂ ಹೇಳ್ತೇನೆ ಒಂದ್ ಹುಡುಗಿಗೆ ಮೋಸ ಮಾಡಿ ನಡು ನೀರಿನಲ್ಲಿ ಬಿಟ್ಟು ಹೋದ. ನೀನು ಅವನನ್ನ ನನಗ್ ಹೋಲಿಸ್ಬಿಟ್ಟೆ ಅಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಮಾತಾಡ್ತಿರ್ತಾನೆ ಸೂರ್ಯ. ಆಗ ಮೀನಾ, ನೋಡಿ, ನೀವು ನನ್ನ ಮಾತು ಕೇಳಿಲ್ಲ ಅನ್ನೋ ಸಿಟ್ಟಿಗೆ ಆ ರೀತಿ ಮಾತಾಡದೆ ಹೊರತು ಈ ದುಡ್ಡಿಗೋಸ್ಕರ ನಾನು ನಿಮ್ ಜೊತೆ ಜಗಳ ಮಾಡ್ಲಿಲ್ಲ. ನಾವು ರೂಮ್ ಕಟ್ಲಿಲ್ಲ ಅಂದ್ರೆ ಈ ಮನೇಲಿ ನಮ್ಮ ಮರ್ಯಾದೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಲ್ವಾ ಅಂತ ಕೇಳಿದಾಗ, ಗೊತ್ತು ಅಂತ ಹೇಳ್ತಾನೆ ಸೂರ್ಯ. ಹಾಗೆ ನಾನು ಬರುವಾಗ ಮೇಸ್ತ್ರಿ ಸಿಕ್ಕಿದ್ರು, ದುಡ್ಡೆಲ್ಲ ಅರೇಂಜ್ ಆಯ್ತಾ ಅಂತ ಕೇಳ್ತಿದ್ರು ಅಂತ ಹೇಳಿದಾಗ, ಅರೇಂಜ್ ಮಾಡ್ತಿದೀವಿ ಅಂತ ಹೇಳಿ ಬಂದೆ ಅಂತ ಹೇಳ್ತಿರ್ತಾಳೆ ಮೀನಾ. ಅರೇಂಜ್ ಮಾಡೋಣ ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೊರಡ್ತಾನೆ.